ಭಾರೀ ಮಳೆಯಿಂದ ಬೀದರ್ ನಗರದಲ್ಲಿ ಏನು ಮುಖ್ಯ ರಸ್ತೆ ನೌಬಾದಿಂದ ಇವತ್ತು ಬಸವೇಶ್ವರ ಅಂಬೇಡ್ಕರ್ ವೃತ್ತಕ್ಕೆ ಹೋಗುವಂಥ ದಾರಿ ಏನು ಭಾಳಷ್ಟು ಹಾಳಾಗಿತ್ತು. ಅನೇಕ ಗುಂಡಿಗಳು ಬಿದ್ದಿದ್ದು. ಅದಕ್ಕಾಗಿ ನಾನು ರಹೀಂ ಖಾನ್ ಅವರು ಸೇರಿ ಪ್ರಯತ್ನ ಮಾಡಿ ಇವತ್ತು ಸರ್ಕಾರದ ವತಿಯಿಂದ 5 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ದೇವೆ. SSDPಯಲ್ಲಿ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿಯೂ ಆ ರಸ್ತೆಯನ್ನು ತೆಗೆದುಕೊಂಡಿದ್ದೇವೆ. ಬರುವ ಡಿಸೆಂಬರ್ ಒಳಗಾಗಿ ಅದನ್ನು ಪ್ರಾರಂಭ ಮಾಡಿ ಅತ್ಯುತ್ತಮವಾದಂಥ ಒಂದು ಗುಣಮಟ್ಟದ ರಸ್ತೆ ಬೀದರ್ ಜಿಲ್ಲೆಯ ಜನರಿಗೆ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸರ್, ಈಗಾಗಲೇ ಅಂದರೆ ಬೆಳಗ್ಗೆ ಬಸವ ಕಲ್ಯಾಣ ಒಂದು ಕೇಸರಿ ಅಂತ ಕೊಲೆ ತರೋ ಮನೆಗೆ ಹೋಗಿದ್ರು. ರಾಜ್ಯ ಜಿಲ್ಲೆಯಾದ್ಯಂತ ಹೋರಾಟ ಕೂಗು ಕೇಳಬೇಕಾಗ್ತದೆ. ಏನಿಲ್ಲ, ಇದು ಅತ್ಯಂತ ಪೈಶಾಚಿಕವಾದಂಥ ಒಂದು ಕೃತ್ಯ, ಒಬ್ಬ ವಿಕೃತನ ಕೃತ್ಯ. ಇದನ್ನು ತೀವ್ರವಾಗಿ ಈಗಾಗಲೇ ನಾನು ಖಂಡಿಸಿದ್ದೇನೆ. ನನ್ನ ಗಮನಕ್ಕೆ ಬಂದ ತಕ್ಷಣ ನಿರಂತರವಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆಯಲ್ಲಿ ಜಿಲ್ಲಾಧಿಕಾರಿಯವರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ಅವರಿಗೆ ಸೂಚನೆ ಕೊಟ್ಟು ಈ ಒಂದು ಪ್ರಕರಣದಲ್ಲಿ ಆರೋಪಿಗೆ ತಕ್ಷಣ ದಸ್ತಗಿರಿ ಮಾಡಬೇಕು, ಜೊತೆಯಲ್ಲಿದ್ದವರಿಗೂ ದಸ್ತಗಿರಿ ಮಾಡಬೇಕು, ಮತ್ತು ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗುವಂಥ ರೀತಿಯಲ್ಲಿ ನೀವು ಎವಿಡೆನ್ಸ್ ಆಗಲಿ ಮತ್ತೊಂದಾಗಲಿ ಸಿದ್ಧಪಡಿಸಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಇವತ್ತು ಮತ್ತೆ ಅವರ ಮನೆಗೆ ಹೋಗಿ ಆ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಬಂದಿದ್ದೇನೆ. ತಂದೆ ತಾಯಿಗಳಿಗೆ ಅತ್ಯಂತ ಕಡುಬಡವರು, ಸರ್ಕಾರದ ವತಿಯಿಂದ ಅವರಿಗೆ 8 ಲಕ್ಷ ರೂಪಾಯಿ ಪರಿಹಾರಧನ ವಿತರಣೆ ಮಾಡಲಿಕ್ಕೂ ಹೇಳಿದ್ದೇನೆ. ಅವರ ಕುಟುಂಬದವರಿಗೆ ರಕ್ಷಣೆ ಕೊಡಲಿಕ್ಕೂ ಸೂಚನೆಯನ್ನು ಕೊಟ್ಟಿದ್ದೇನೆ. 5,000 ರೂಪಾಯಿ ತಿಂಗಳಿಗೆ ಅವರಿಗೆ ಮಾಸಾಶನ ಕೊಡಲಿಕ್ಕೂ ಹೇಳಿದ್ದೇನೆ. ಮತ್ತು ಆರೋಪಿಗಳ ಬಗ್ಗೆ ಇವತ್ತು ಯಾರೂ ಕನಿಕರ ತೋರದ ರೀತಿಯಲ್ಲಿ ಈ ದೇಶದ ನೆಲದ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗುವಂಥದ್ದು ಮತ್ತು ತ್ವರಿತಗತಿಯಲ್ಲಿ ಆಗಬೇಕು ಅಂತೇಳಿ ಫಾಸ್ಟ್ ಟ್ರ್ಯಾಕ್ ಮಾಡಿ 6 ತಿಂಗಳ ಒಳಗಾಗಿ ಅವರಿಗೆ ಶಿಕ್ಷೆ ಆಗುವಂಥ ರೀತಿಯಲ್ಲಿ ನೋಡಿಕೊಳ್ಬೇಕು ಅನ್ನೋಂಥ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ನೋಡಿ, ಇದು ನನ್ನ ಗಮನಕ್ಕೆ ಇದೆ. ಸಮಸ್ಯೆ ಏನಿದೆ, ಆ ಗ್ರಾಮದಲ್ಲಿ ಸರ್ಕಾರಿ ಗ್ರಾಮ ಠಾಣ ಆಗಲಿ ಯಾವುದೇ ನಿವೇಶನ ಇಲ್ಲ. ಯಾವುದೂ ನಿವೇಶನ ಇಲ್ಲ ಅಂತೇಳಿ ಹಿಂದಿನಿಂದ ಒಂದು ಕಡೆ ಒಂದು ರೂಮು, ಮತ್ತೊಂದು ಕಡೆ ಮತ್ತೊಂದು ರೂಮ್ ಈ ಥರ ಕಟ್ಟಿದ್ದಾರೆ. ನಾನು ಕೋಣೆಗಳಿಗೆ ಅನುದಾನ ಕೊಟ್ಟಿದ್ದೇನೆ. ಕೋಣೆಗಳಿಗೆ ಮಂಜೂರಾತಿ ಆದಂಥ ಅನುದಾನ ಇದ್ದರೂ ವಿವೇಕ್ ಯೋಜನೆ ಅಡಿಯಲ್ಲೂ ಅನುದಾನ ಕೊಟ್ಟಿದ್ದೇವೆ. ಪ್ರಾರಂಭ ಆಗಿಲ್ಲ. ಯಾಕೆ ಅಂದರೆ ಇಲ್ಲಿ ನಿವೇಶನ ಇಲ್ಲ. ಹೀಗಾಗಿ ನಾನು KKRDBಯಲ್ಲಿ ನಿವೇಶನ ಖರೀದಿ ಮಾಡಿ, ಹಿಂದೆ ಖರೀದಿ ಮಾಡಲಿಕ್ಕೆ ಅವಕಾಶ ಇದ್ದಿಲ್ಲ. ಈಗ ದುಡ್ಡು ಕೊಟ್ಟು ಖರೀದಿ ಮಾಡಲಿಕ್ಕೆ ನಾವು ಅವಕಾಶ ಕಲ್ಪಿಸಿಕೊಟ್ಟಿದ್ದೇವೆ. ಆದಷ್ಟು ಶೀಘ್ರದಲ್ಲಿ 1 ಎಕರೆ ಜಮೀನು ಖರೀದಿ ಮಾಡಿ ಕನಿಷ್ಠ ಅಂತ ಹೇಳಿದ್ದೇನೆ. ಅಧಿಕಾರಿಗಳು ಇವತ್ತು ಜಮೀನು ಹುಡುಕ್ತಾ ಇದ್ದಾರೆ. ಹೊಸ ಸುಸಜ್ಜಿತವಾದಂಥ ಒಂದು ಪ್ರಾಥಮಿಕ ಶಾಲೆ ಕಟ್ಟಡ ಕಟ್ಟಿ ಆ ಗ್ರಾಮದ ಮಕ್ಕಳಿಗೆ, ಆ ಗ್ರಾಮದ ಜನರಿಗೆ ಅದನ್ನು ಲೋಕಾರ್ಪಣೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.